ರಾಜ್ಯದಲ್ಲಿ ರಾಜ್ಯಸಭೆ ಚುನಾವಣೆ ಅಖಾಡ ರಂಗೇರಿದೆ. ಈ ಬಾರಿಯೂ ನಾವು ಅನಾಯಾಸವಾಗಿ ಗೆಲ್ಲಬಹುದು ಅಂತ ಕನಸು ಕಾಣ್ತಾ ಇದ್ದ ಕಾಂಗ್ರೆಸ್ ದೋಸ್ತಿಗಳು ದೊಡ್ಡ ಹೊಡೆತ ಕೊಟ್ಟಿದ್ದಾರೆ. ಮೈತ್ರಿ ಎರಡನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕೆ ಇಳಿದಿದ್ದು ಕಾಂಗ್ರೆಸ್ಗೆ ಅಡ್ಡ ಮತದಾನದ ಆತಂಕ ಶುರುವಾಗಿದೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ರಾಜ್ಯದಲ್ಲಿ ರಾಜ್ಯಸಭೆಯ ಲೆಕ್ಕಾಚಾರ ಜೋರಾಗಿಯೇ ಇದೆ. ಏನಾದರೂ ಮಾಡಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡಬೇಕು ಅಂತ ತಂತ್ರ ಹೂಡಿರುವ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಎರಡನೇ ಅಭ್ಯರ್ಥಿ ಮೂಲಕ ಕಾಂಗ್ರೆಸ್ಗೆ ಚೆಕ್ಮೇಟ್ ಕೊಡೋಕೆ ಸನ್ನದ್ಧವಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿಯನ್ನ ಅಖಾಡಕ್ಕೆ ಇಳಿಸಿದ್ದು ಕಾಂಗ್ರೆಸ್ ಮಣಿಸೋಕೆ ದೊಡ್ಡ ಲೆಕ್ಕಾಚಾರಗಳನ್ನೇ ಹಾಕಿದ್ದಾರೆ. ವಿಧಾನಸಭೆ ಬಲಾಬಲದ ಪ್ರಕಾರ ಕಾಂಗ್ರೆಸ್ 3 ಸ್ಥಾನ, ಬಿಜೆಪಿ 1 ಸ್ಥಾನ ಗೆಲ್ಲಲು ಸುಲಭ ಅವಕಾಶ ಇದೆ. ಆದ್ರೀಗ ಮೈತ್ರಿಯ ಎರಡನೇ ಅಭ್ಯರ್ಥಿ ಎಂಟ್ರಿಯಿಂದಾಗಿ ಕಾಂಗ್ರೆಸ್ಗೆ ಈಗ ಅಡ್ಡ ಮತದಾನದ ಭೀತಿ ಶುರುವಾಗಿದೆ. ಕಾಂಗ್ರೆಸ್ ಸಂಖ್ಯಾಬಲ 135 ಇರೋದ್ರಿಂದ 3 ಅಭ್ಯರ್ಥಿಗಳನ್ನ ಆರಾಮವಾಗಿ ಗೆಲ್ಲಿಸಬಹುದು. ಬಿಜೆಪಿ ಸಂಖ್ಯಾಬಲ 66 ಆಗಿದ್ದು ಕೇವಲ ಒಬ್ಬ ಅಭ್ಯರ್ಥಿಯನ್ನ ಮಾತ್ರ ಗೆಲ್ಲಿಸಬಹುದಾಗಿದೆ. ಆದರೆ ಉಳಿದ ಬಿಜೆಪಿಯ 20 ಮತಗಳು ಜೆಡಿಎಸ್ಗೆ ವರ್ಗಾವಣೆ ಆದರೆ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲು ಕೇವಲ 5 ಮತಗಳ ಅವಶ್ಯಕತೆ ಇರುತ್ತೆ. ಹೀಗಾಗಿ 4 ಪಕ್ಷೇತರರ ಬೆಂಬಲ ಪಡೆಯೋಕೆ ತಂತ್ರ ಪ್ರತಿತಂತ್ರ ಹೆಣೆಯಲಾಗಿದೆ. ಇದೇ ಒಂದು ಬೆಳವಣಿಗೆ ಕಾಂಗ್ರೆಸ್ಗೆ ಒಂದು ರೀತಿ ಟೆನ್ಷನ್ ತಂದಿಟ್ಟಿದೆ. ಈ ರಾಜಕೀಯ ಮೇಲಾಟಗಳ ನಡುವೆ ಇಂದು ಕಾಂಗ್ರೆಸ್ನ 3 ಅಭ್ಯರ್ಥಿಗಳಾದ ನಾಸೀರ್ ಹುಸೇನ್, ಜಿಸಿ ಚಂದ್ರಶೇಖರ್ ಹಾಗೂ ಅಜಯ್ ಮಕೇನ್ ನಾಮಪತ್ರ ಸಲ್ಲಿಸಿದ್ದು, ಹಾಗೆ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕೂಡ ಉಮೇದುವಾರಿಕೆ ಸಲ್ಲಿಸಿದ್ದು. ಕುಪೇಂದ್ರ ರೆಡ್ಡಿ ಸ್ಪರ್ಧೆ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ನಾಯಕರ ಸಲಹೆ ಮೇರೆಗೆ ಕುಪೇಂದ್ರ ರೆಡ್ಡಿಯನ್ನ ಅಖಾಡಕ್ಕೆ ಇಳಿಸಿದ್ದೇವೆ ಅಂತ ಹೇಳಿದ್ರು. ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ಬಿಜೆಪಿಯ ರಾಜ್ಯದ ನಾಯಕರು ಎಲ್ಲರ ಒಂದು ಸಲಹೆ ಮೇರೆಗೆ ಬಿಜೆಪಿ ಮತ್ತು ಜೆಡಿಎಸ್ನ ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸ್ತಕ್ಕಂಥ ನಿರ್ಧಾರ ಆಗಿದೆ. ವಿರೋಧ ಪಕ್ಷಗಳ ಮತಗಳು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಅಭ್ಯರ್ಥಿಯನ್ನು ಚುನಾವಣಾ ಕಣದಲ್ಲಿ ನಿಲ್ಲಿಸಿ 2 ಪಕ್ಷಗಳ ಮೈತ್ರಿಯ ಒಂದು ಹೊಂದಾಣಿಕೆ ಇದೆ. ಈ ಮತವನ್ನು ಕುಪೇಂದ್ರ ರೆಡ್ಡಿ ಅವರು ಏನೋ 5ನೇ ಅಭ್ಯರ್ಥಿ ನಿಲ್ತಾ ಇದ್ದಾರೆ, ಅವರಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ, ನನಗೆ ಸಹಾಯ ಮಾಡಿ ಅಂತ ಪ್ರತಿಯೊಬ್ಬರನ್ನು ನಾನು ಕೇಳುತ್ತೇನೆ ಅಂತ ಹೇಳಿ, ಪ್ರತಿಯೊಬ್ಬರನ್ನು ನಾವು ಕೇಳಲೇಬೇಕಲ್ಲ. ಪ್ರತಿಯೊಬ್ಬರನ್ನು ನಾವು ಯಾವ ರೀತಿ ಕೇಳಬೇಕೋ, ಹೋಗಿ ನೋಡಪ್ಪ ನಾನು ನಿಂತಿದ್ದೀನಿ, ನಾನು ಸಹಾಯ ಮಾಡಿ ಅಂತ ಕೇಳ್ತೀವಿ. ಮತಗಳು ಚೆದರಿ ಹೋಗಬಾರ್ದು. ನಮ್ಮ ಮತಗಳನ್ನು ನಾವು ಬಿಟ್ಟರೆ ನಮ್ಮ ಮೆಂಬರ್ಸ್ಗೆ ಬೇರೆ ಬೇರೆ ಒಂದು ಆಮಿಷಗಳನ್ನ ಒಡ್ಡುತ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹೇಳಿರ್ಬೋದು ಎನ್ಡಿಎಲ್ಲಿ. ಅದರಿಂದ ನಾವು ಆ ಇರೋ ಮತಗಳನ್ನು ನಮಗೆ ಹಾಕಿ ಸೋತರು ಪರವಾಗಿಲ್ಲ, ಹಾಕ್ಕೊಳ್ಳೋಣ ಅನ್ನೋದು ನಮ್ಮ ಉದ್ದೇಶ. ಸಿಟಿ ರವಿ ಮಾತನಾಡಿ 6 ಮತಗಳು ಬೇಕಾಗಿದೆ. 6 ಮತ ಕ್ರಾಸ್ ವೋಟ್ ಆದ್ರೆ ಕುಪೇಂದ್ರ ರೆಡ್ಡಿ ಗೆಲ್ಲಬಹುದು ಅಂತ. ಈಗ 39 ಓಟು ಹೆಚ್ಚುವರಿಯಾಗಿದೆ, 6 ಮತಗಳು ಕೊರತೆ ಇದೆ. 6 ಮತಗಳು ಏನಾದರೂ ಕ್ರಾಸ್ ವೋಟ್ ಆದರೆ ಹೇಳೋಕ್ಕಾಗಲ್ಲ. ರಾಜಕಾರಣದಲ್ಲಿ ಭಾಳ ಜನ ಸ್ನೇಹಿತರಿರ್ತಾರೆ. ಕಾಂಗ್ರೆಸ್ನಲ್ಲೂ ಕುಪೇಂದ್ರ ರೆಡ್ಡಿ ಅವರಿಗೆ ಸ್ನೇಹಿತರಿದ್ದಾರೆ. ಹಾಗಾಗಿ ಆ ಸ್ನೇಹಿತರು ಸಹಾಯ ಮಾಡಿದ್ರೆ ಗೆದ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಬಿಜೆಪಿ ಜೆಡಿಎಸ್ ಕ್ರಾಸ್ ವೋಟ್ ಹಾಕಿಸುವ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಅವರು ಏನೇನೋ ಪ್ರಯತ್ನ ಮಾಡ್ತಿದ್ದಾರೆ, ಮಾಡ್ಲಿ ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ನಮಗೆ ಆತಂಕ ಇಲ್ಲ ಅಂತ ಹೇಳಿದ್ರು. ಅದು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು, ಅವ್ರ ಪ್ರಯತ್ನ ಅವ್ರು ಮಾಡಲಿ. ನಮ್ಮ ಒಗ್ಗಟ್ಟಿನ ಪ್ರದರ್ಶನ, ನಾವು ಏನು ರಾಜಕಾರಣ ಮಾಡ್ಬೋದು ಅವೆಲ್ಲ ತಾವೇ 27ನೇ ತಾರೀಕು ಚಿತ್ರ ನೋಡ್ತಾರೆ. ಆ ಪಕ್ಷ ವಿಫಲ ಆಗಿರೋದ್ರಿಂದನೇ ಅವರು ಬಿಜೆಪಿ ಜೊತೆ ಒಟ್ಟಿಗೆ ಸೇರಿ ಹೊಸ ನಂಟಸ್ತನ ಮಾಡ್ತಾ ಇದ್ದಾರೆ. ಅಲ್ಲಿರೋಂಥ ಪಾರ್ಟಿಯವರು ಅವರ ಆತ್ಮಸಾಕ್ಷಿ ಮತವನ್ನು ನಮಗೆ ಕೊಡ್ತಾರೆ ಅನ್ನೋದು ಭರವಸೆ ನಮಗೆ. ಒಂದೇ ಒಂದು ಮತ ಕೂಡ ಬೇರೆ ಪಕ್ಷದ ಅಭ್ಯರ್ಥಿಗೆ ಯಾರೂ ಹಾಕಲ್ಲ, ಎಲ್ಲರೂ ತೋರಿಸ್ಬಿಟ್ಟೆ ಓಟ್ ಹಾಕಬೇಕಾಗಿರೋದ್ರಿಂದ ಆ ಥರದ ಗಿಮಿಕ್ಗಳೇನು ನಡೆಯೋದಿಲ್ಲ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯಸಭಾ ಚುನಾವಣಾ ಕಣ ರಣರಣ ಅಂತಿದೆ.
ಡಿಸಿಎಂ 27ಕ್ಕೆ ನೋಡಿ ಏನಾಗುತ್ತೆ ಅಂತಿದ್ರೆ ದೋಸ್ತಿಗಳು ಮಾತ್ರ ತೆರೆಮರೆಯಲ್ಲೇ ರಣತಂತ್ರ ಮಾಡ್ತಿದೆ. ಹೀಗಾಗಿ ರಾಜ್ಯಸಭೆಯಲ್ಲಿ ಯಾರ ತಂತ್ರ ಮೇಲುಗೈ ಸಾಧಿಸುತ್ತೆ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, TV9.